ನಮಸ್ಕಾರ. ನಕ್ಷತ್ರಗಳು. ಈ ನಕ್ಷತ್ರಗಳಿಗೆ ನಿಮಗೆ ಸ್ವಾಗತ. ಅನೇಕ ಶಿಕ್ಷಣ ಕ್ಷೇತ್ರದ ನಕ್ಷತ್ರಗಳನ್ನು ನಿಮಗೆ ಪರಿಚಯಿಸಿದ್ದೇನೆ. ನಾನು ಇವತ್ತು ಒಂದು ಹೊಸ ನಕ್ಷತ್ರದೊಂದಿಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಈ ಹೊಸ ನಕ್ಷತ್ರ ರಾಜೇಶ್ವರಿ ಕಲ್ಮಣಿಯವರು. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬೀದರ್ ತಾಲೂಕು, ಬೀದರ್ ಜಿಲ್ಲೆ. ರಾಜೇಶ್ವರಿಯವರು ಮೊದಲು ಶಾಲೆಗೆ ಬಂದು ಸೇರಿದಾಗ ಆ ದಿನಗಳು ತುಂಬ ಕಷ್ಟದ ದಿನಗಳು. ಶಾಲೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಹಾಗೂ ಇವರು ಹೊಸ ಟೀಚರ್ ಆಗಿರುವುದರಿಂದ ಬೇರೆ ಸಹ ಶಿಕ್ಷಕರು ಇವರ ಮಾತು ಕೇಳ್ತಿರಲಿಲ್ಲ. ನಮ್ಮ ರಾಜೇಶ್ವರಿ ಅವರಿಗೆ ಶಾಲೆಯನ್ನು ತುಂಬ ಉತ್ತಮ ಮಾಡಬೇಕೆಂಬ ಬಯಕೆ ತುಂಬ ಇತ್ತು. ಆದರೆ ಇವರಿಗೆ ಯಾರೂ ಸಹಕಾರ ಆಗ ಕೊಡ್ತಿರಲಿಲ್ಲ. ನಮ್ಮ ರಾಜೇಶ್ವರಿ ಟೀಚರ್ ಆ ಕಾಲದಲ್ಲಿ ತುಂಬ ಜಾತಿ ನಿಂದನೆಗೆ ಒಳಗಾಗುತ್ತಾರೆ. ಸಮುದಾಯದಲ್ಲಿ ಜೊತೆಗಾರರಿಂದ, ಸಹ ಉದ್ಯೋಗಿಗಳಿಂದ ಜಾತಿ ನಿಂದನೆಗೆ ಒಳಗಾಗಿ ಅವರು ತುಂಬ ಮನಸ್ಸಿಗೆ ಬೇಸರವಾಗ್ತದೆ. ಆದರೆ ಇವರು ಮನಸ್ಸು ಗಟ್ಟಿ ಮಾಡಿ ಅದನ್ನೆಲ್ಲ ಲೆಕ್ಕಿಸದೆ ತನ್ನ ಶಾಲಾ ಅಭಿವೃದ್ಧಿ ಕೆಲಸದಲ್ಲಿ ನಿರಂತರ ತೊಡಗಿಕೊಂಡು ಶಾಲೆಯ ಅಭಿವೃದ್ಧಿ ಮಾಡುತ್ತಾ ಇರುತ್ತಾರೆ. ಈ ಸಂದರ್ಭದಲ್ಲಿ ಇಂಥ ಅವಮಾನಗಳನ್ನು ಎದುರಿಸಲು ಇವರಿಗೆ ಇವರ ಶಾಲೆಯ ಮಕ್ಕಳು ಹಾಗೂ ಗಂಡ ತುಂಬ ಸಹಾಯ ಮಾಡುತ್ತಾರೆ. ಅವರ ಪತಿ ಈರಣ್ಣ ಕಲ್ಮಣಿಯವರು ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡುತ್ತಾ ಇರುತ್ತಾರೆ. ರಾಜೇಶ್ವರಿ ಟೀಚರ್ ಹೇಳುವ ಪ್ರಕಾರ ಈ ಅವಮಾನಗಳನ್ನು ಎದುರಿಸಲು ಅವರಿಗೆ ಮಕ್ಕಳು ತುಂಬ ಸಹಾಯ ಮಾಡಿದರು. ಹಾಗೂ ಅವರ ಬೆನ್ನೆಲುಬಾಗಿ ನಿಂತವರು ಅವರ ಗಂಡ. ಹೀಗೆ 4 ವರ್ಷ ರಾಜೇಶ್ವರಿ ಟೀಚರ್ ತುಂಬ ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ಈ 4 ವರ್ಷದಲ್ಲಿ ಅವರು ತುಂಬ ಅನುಭವ ಪಡೆದುಕೊಳ್ಳುತ್ತಾರೆ. ಮಕ್ಕಳಿಗೆ ಕಲಿಸುವ ನವೀನ ವಿಧಾನಗಳು, ಸಮುದಾಯದೊಂದಿಗೆ ಸಂಪರ್ಕ, ಇಲಾಖೆಯನ್ನು ಅರ್ಥ ಮಾಡಿಕೊಳ್ಳುವುದು, ಇಲಾಖಾ ಸಿಬ್ಬಂದಿಯೊಂದಿಗೆ ಒಳ್ಳೆಯ ಸಂಪರ್ಕ, ಸಹಶಿಕ್ಷಕರ ಸಹಕಾರ, ಹೀಗೆ ಪ್ರತಿಯೊಂದು ವಿಷಯವನ್ನು ರಾಜೇಶ್ವರಿ ಟೀಚರ್ ಕರಗತಿ ಮಾಡಿಕೊಂಡು ಹೊಸ ಹುರುಪಿನೊಂದಿಗೆ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೂರಿಗೆ ಬರುತ್ತಾರೆ. ಅಲ್ಲಿ ಅವರಿಗೆ ಒಳ್ಳೆಯ ಸಹಕಾರ ನೀಡುವ ಸಹಶಿಕ್ಷಕರು ಸಿಗುತ್ತಾರೆ. ರಾಜೇಶ್ವರಿ ಟೀಚರ್ಸ್ಗೆ ಗೊತ್ತಿತ್ತು, ಮಕ್ಕಳು ಚೆನ್ನಾಗಿ ಕಲಿಯಬೇಕಾದರೆ ಅವರಿಗೆ ನಲಿಕಲಿ ಚೆನ್ನಾಗಿ ಕಲಿಸಬೇಕು. ಅದಕ್ಕೆ ಅವರು ನಲಿಕಲಿ ಕ್ಲಾಸ್ ತಗೊಂಡು ಅದನ್ನು ತಮ್ಮ ಎಲ್ಲ ಶ್ರಮ ಹಾಕಿ ಉತ್ತಮ ಮಾಡಿದರು. ತುಂಬ ಸರಳವಾಗಿ ಕಲಿಸುತ್ತಾ ಮಕ್ಕಳ ಕಲಿಕೆಯ ಗಮನಾರ್ಹವಾದ ಬದಲಾವಣೆ ತಂದರು. ಇವರ ಶಾಲೆಯ ನಲಿಕಲಿ ಕ್ಲಾಸ್ ಉತ್ತಮವಾಗಿ ಆಯಿತು. ಮಕ್ಕಳು ಕಲಿಕೆಯಲ್ಲಿ ತುಂಬ ಮುಂದೆ ಆದರು. ಇದನ್ನು ಗಮನಿಸಿ ಸರ್ಕಾರಿ ಇಲಾಖೆ ಇವರಿಗೆ ತಾಲೂಕು ಉತ್ತಮ ನಲಿಕಲಿ ಶಿಕ್ಷಕಿ ಪ್ರಶಸ್ತಿ ನೀಡಿತು. ಇಷ್ಟು ಮಾತ್ರ ಅಲ್ಲ, ಉತ್ತಮ ಶಾಲಾ ಪ್ರಶಸ್ತಿ ಕೂಡ ಇವರ ಶಾಲೆಗೆ ಲಭಿಸಿತು. ಆಮೇಲೆ ಇವರು ಭಾವಗಿ ಶಾಲೆಗೆ ವರ್ಗಾವಣೆಯಾಗಿ ಬಂದರು. ಅಲ್ಲಿ ಶಾಲೆ ತುಂಬ ಚಿಂತಾಜನಕ ಸ್ಥಿತಿಯಲ್ಲಿತ್ತು. ಜಿಲ್ಲಾ ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿದ್ದರೂ ಈ ಶಾಲೆಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಸಾರಿಗೆ ಇಲ್ಲ, ಕಟ್ಟಡ ಇಲ್ಲ, ಕಲಿಕೆ ಇಲ್ಲ, ಹಾಜರಾತಿ ಇಲ್ಲ, ಆಟೋಟ ಇಲ್ಲ. ಈ ಶಾಲೆಯನ್ನು ಉತ್ತಮ ಮಾಡಬೇಕೆಂಬ ಪಣ ತೊಟ್ಟರು ರಾಜೇಶ್ವರಿ ಟೀಚರ್. ಈ ಶಾಲೆಯ ಅಭಿವೃದ್ಧಿಗೆ ತುಂಬ ದುಡಿದರು. ತುಂಬ ಒಳ್ಳೆಯ ಒಂದು ಕ್ರಿಯಾ ಯೋಜನೆ ತಯಾರಿಸಿ ಅದನ್ನು ಅನುಷ್ಠಾನಗೊಳಿಸಿದರು. ಮೊದಲು ಇವರು ಮಾಡಿದ್ದು ಮುದ್ರಣ ಶ್ರೀಮಂತ ನಲಿಕಲಿ ತರಗತಿಗಳು. ಆಮೇಲೆ ಶಾಲಾ ಕೊಠಡಿಯನ್ನು ಆಕರ್ಷಕ ಮಾಡಿದರು. ಸುಣ್ಣ ಬಣ್ಣ ಬಳಸಿ ತುಂಬ ಚಂದ ಮಾಡಿದರು. ಇದಕ್ಕೆಲ್ಲ ಹಣ ಸಾಕಷ್ಟು ಖರ್ಚಾಗತ್ತೆ. ಮೊದಲಿಗೆ ಅವರೇ ತನ್ನ ಕೈಯಿಂದ ಹಣ ಹಾಕಿ ಕೆಲಸ ಪ್ರಾರಂಭಿಸಿದರು. ಆಮೇಲೆ ಮೆಲ್ಲನೆ ಜನ ಬೆಂಬಲ ನೀಡಲು ಪ್ರಾರಂಭಿಸಿ ಕಡೆಗೆ ತುಂಬ ಹಣವನ್ನು ಜನರೇ ಸಂಗ್ರಹಿಸಿ ಕೊಟ್ಟರು. ಮುಂದೆ 2016ರಲ್ಲಿ ಇವರ ಶಾಲೆಯ ಮುಖ್ಯೋಪಾಧ್ಯಾಯರು ನಿವೃತ್ತಿಯಾದರು. ಆಗ ರಾಜೇಶ್ವರಿ ಟೀಚರ್ಗೆ ಆ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಆಯ್ಕೆಗೊಂಡರು. ಮೊದಲಿಗೆ ಇವರಿಗೆ ಕೆಲಸ ಕಷ್ಟ ಆಯಿತು. ಸಹಶಿಕ್ಷಕರ ಸಹಾಯ ಕೂಡ ಇವರಿಗೆ ಸಿಗುತ್ತಿರಲಿಲ್ಲ.
ಆದರೆ ಟೀಚರ್ ಶ್ರಮದಿಂದ ಹಾಗೂ ತನ್ನ ನಡತೆಯಿಂದ ಇವರ ಬಗ್ಗೆ ಎಲ್ಲರಿಗೂ ಗೌರವ ಹುಟ್ಟುವ ಹಾಗೆ ಆಯಿತು. ಅಷ್ಟೇ ಅಲ್ಲ, ಬೆಂಬಲವೂ ಸಿಕ್ಕಿತು. ಸಹಶಿಕ್ಷಕರ ಬೆಂಬಲ ಸಿಕ್ಕಿದ ಮೇಲೆ ಇವರಿಗೆ ಸಮುದಾಯದ ಬೆಂಬಲವೂ ತುಂಬ ಚೆನ್ನಾಗಿ ಸಿಕ್ಕಿತು. ಆಗ ಇನ್ನೊಂದು ವಿಶಿಷ್ಟವಾದ ಘಟನೆ ನಡೆಯಿತು. ಇವರ ಮಗನಿಗೆ ಮೊದಲ ರ್ಯಾಂಕ್ ಬಂತು. ಅದಕ್ಕಾಗಿ ಮಗನಿಗೆ ಲ್ಯಾಪ್ಟಾಪ್ ಹಾಗೂ 30,000 ಹಣ ಸಿಕ್ಕಿತು. ಮಗ ತಾಯಿಯ ಬೆಂಬಲಕ್ಕೆ ನಿಂತ. ಆ 30,000ದಲ್ಲಿ 20,000 ಶಾಲೆಯ ಅಭಿವೃದ್ಧಿಗೆ ಕೊಟ್ಟನು. ಈ ಹಣಕ್ಕೆ ಬೇರೆ ಎಲ್ಲ ಹಣವನ್ನು ಸೇರಿಸಿ ನಮ್ಮ ಟೀಚರ್ ಈ ಹಣವನ್ನು ಶಾಲೆಯ ಅಭಿವೃದ್ಧಿಗೆ ಖರ್ಚು ಮಾಡಿದರು. ಬೇಸಿಗೆ ರಜೆಯಲ್ಲಿ ರಾಜೇಶ್ವರಿ ಟೀಚರ್ ಮತ್ತು ಅವರ ಮಗಳು ಶಾಲಾ ಕೊಠಡಿಯನ್ನು ಪೇಂಟಿಂಗ್ ಮಾಡಿದರು. ಕಲಿಕೆಗೆ ಪೂರಕ ಹಾಗೂ ಉತ್ತೇಜಕ ಮಾಡಿದರು. ಇದನ್ನೆಲ್ಲ ಗಮನಿಸಿದ ಈ ಶಾಲೆಯ ಇಲಾಖೆಯವರು ತಾಲೂಕಿನ ಉತ್ತಮ ಶಾಲೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ನಮ್ಮ ಟೀಚರ್ಗೆ TLM ಮಾಡುವುದಂದರೆ ತುಂಬ ಆಸಕ್ತಿ. ಅವರು ತರಗತಿಗೆ ಬೇಕಾದ TLM ಮಾಡುತ್ತಾ ಇರುತ್ತಾರೆ ಹಾಗೂ ಮಕ್ಕಳಿಂದ ಮಾಡಿಸುತ್ತಾ ಇರುತ್ತಾರೆ. ಹೀಗಾಗಿ ಅವರ ಶಾಲೆಯಲ್ಲಿ ತುಂಬ TLMಗಳಿವೆ. ಪಾಠ ಮಾಡಲು ತುಂಬ ಅನುಕೂಲ ಹಾಗೂ ಮಕ್ಕಳಿಗೆ ಕಲಿಯಲು ತುಂಬ ಸುಲಭ. ಇನ್ನೊಂದು ಪ್ರಯತ್ನ ಟೀಚರ್ ಮಾಡಿದ್ದು ಒಂದು ಗ್ರಂಥಾಲಯ ಶಾಲೆಯಲ್ಲಿ ಸ್ಥಾಪಿಸುವುದು. ಗ್ರಾಮ ಪುಸ್ತಕ ಜೋಲಿಗೆ ಜೊತೆಗೆ ಹೋಗಿ ಪುಸ್ತಕವನ್ನು ಸಹ ಸಂಗ್ರಹಿಸಿದರು ನಮ್ಮ ಟೀಚರ್. ಗ್ರಂಥಾಲಯಕ್ಕೆ ಶಿಕ್ಷಕರನ್ನು ನಿಯೋಜಿಸಿದರು ಮತ್ತು ಮಕ್ಕಳು ಕಡ್ಡಾಯವಾಗಿ ವಾರಕ್ಕೆ 2 ಅವಧಿ ಗ್ರಂಥಾಲಯಕ್ಕೆ ಬರುವ ಹಾಗೆ ಮಾಡಿದರು. ಈ ಎಲ್ಲ ಕೆಲಸದಿಂದ ಶಾಲೆಯ ದಾಖಲಾತಿ ಹೆಚ್ಚಾಯಿತು. ಶಾಲಾ ಹಾಜರಾತಿಯೂ ಹೆಚ್ಚಾಯಿತು. ಶಾಲೆ ಸಮೃದ್ಧವಾಗಿ ಬೆಳೆಯಿತು. ಇನ್ನೊಂದು ತುಂಬ ಮನಸ್ಸಿಟ್ಟು ಮಾಡುವ ಕೆಲಸ ವಸತಿ ಶಾಲೆಗೆ ಮಕ್ಕಳನ್ನು ತಯಾರಿಸುವುದು. ಟೀಚರ್ ರಾಜೇಶ್ವರಿ ಮಕ್ಕಳನ್ನು ತುಂಬ ಕ್ರಮಬದ್ಧವಾಗಿ ಕಲಿಸಿ ವಸತಿ ಶಾಲೆಗೆ ಆಯ್ಕೆ ಆಗಲು ಸಹಾಯ ಮಾಡುತ್ತಾರೆ. ವರ್ಷದಲ್ಲಿ ಪ್ರತಿ ವರ್ಷ 8ರಿಂದ 10 ವಿದ್ಯಾರ್ಥಿಗಳು ಮುರಾರ್ಜಿ ದೇಸಾಯಿ ಶಾಲೆ ಹಾಗೂ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಆಗುತ್ತಾರೆ. ಈ ಶಾಲೆಯ ಅನೇಕ ವೈಶಿಷ್ಟ್ಯಗಳು ಇವೆ. ಪ್ರತಿಷ್ಠಿತ ಖಾಸಗಿ ಶಾಲೆಯವರು ಇವರ ಶಾಲೆಯ 3 ಮಕ್ಕಳಿಗೆ ಉಚಿತ ಪ್ರವೇಶ ಕೊಟ್ಟರು. ಅಕ್ಷರ ಫೌಂಡೇಶನ್ ಬಹುಮಾನ ಸತತವಾಗಿ 5 ವರ್ಷದಿಂದ ಪಡೆಕೊಂಡು ಬಂದಿದೆ ಈ ಶಾಲೆ. ಜಿಲ್ಲಾ ಮಟ್ಟದ ಸಹಪಠ್ಯ ಚಟುವಟಿಕೆಯಲ್ಲಿ ಪ್ರಥಮ ಸ್ಥಾನ. ಅಗಸ್ತ್ಯ ಫೌಂಡೇಶನ್ನ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಬಹುಮಾನ. ಅನೇಕ ಮಕ್ಕಳು ಇವರಿಂದ ಪ್ರೇರಣೆ ಪಡೆದಿದ್ದಾರೆ. ಜಾತಿ ನಿಂದನೆಗೆ ಒಳಗಾಗಿ ಅವಮಾನವನ್ನು ಮೆಟ್ಟಿ ನಿಂತು ಅದ್ಭುತವಾದ ಸಾಧನೆಗೈದ ಶ್ರೀಮತಿ ರಾಜೇಶ್ವರಿ ಕಲ್ಮಣಿಯವರಿಗೆ ನಮ್ಮ ಶುಭಾಶಯಗಳು. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ಮತ್ತು ಸೌಂಡ್ ಕ್ಲೌಡಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.